ಪೋಲಿಯೋ ಎಂಬ ಮಹಾಮಾರಿಯಿಂದ ಬಳಲಿದ ನೇಕಾರಿಕೆ ಕುಟುಂಬದಲ್ಲಿ ಕಷ್ಟ ಜೀವನದ ನಡುವೆ ಒಂದು ಕಾಲು ಪೋಲಿಯೋದಿಂದ ಸ್ವಾಧೀನ ಕಳೆದುಕೊಂಡು ಅಂಗವಿಕಲರಾದವರು. ಕಷ್ಟ ಜೀವನ ನಿರ್ವಹಣೆಗಾಗಿ ನೇಕಾರಿಕೆ ತಮ್ಮ ಜೀವನದ ಆಸರೆಯೆಂದು ತಿಳಿದವರು. ಒಂದೇ ಕಾಲಿನಿಂದ ಮತ್ತು ಕಲಾಕೌಶಲ್ಯದಿಂದ ನೇಕಾರಿಕೆ ಜೀವನವನ್ನು ಶಾಪವೆಂದು ತಿಳಿಯದೇ ವರವಾಗಿಸಿಕೊಂಡವರು ಶ್ರೀ ಲಕ್ಷ್ಮಣ್ ಸಿದ್ದಪ್ಪ ಕಕ್ಕಣ್ಣವರು. ಇವರು ಕಾಟನ್ ಬೈ ಸಿಲ್ಕ್ ಸೀರೆಯನ್ನು ನೇಯುತ್ತಾರೆ. ಇವರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕಮತಗಿ ಪಟ್ಟಣದ ನಿವಾಸಿಯಾಗಿದ್ದು, ಇವರು ಹುಟ್ಟಿದ 3 ತಿಂಗಳಿನಲ್ಲಿ ಪೋಲಿಯೋದಿಂದಾಗಿ ಎಡಗಾಲು ಸಂಪೂರ್ಣ ಸ್ವಾಧೀನ ಕಳೆದುಕೊಂಡು ಅಂಗವೈಕಲ್ಯಕ್ಕೆ ತುತ್ತಾದವರು. ಕಡು ಬಡತನದಲ್ಲಿ SSLC ಮತ್ತು PUC ಓದಿದ ಇವರು ತಮ್ಮ ಕುಲಕಸುಬಾದ ನೇಕಾರಿಕೆಯನ್ನು ಒಂದೇ ಕಾಲಿನಲ್ಲಿ ನೇಯ್ದು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ಕೈಮಗ್ಗ ನೇಕಾರ ಸಹಕಾರಿ ಸಂಘ ನಿಯಮಿತ ಕಮತಗಿ ಇವರ ಸಹಾಯ ಸಹಕಾರದಿಂದ ಕಾಟನ್ ಬೈ ಸಿಲ್ಕ್ ಸೀರೆಯನ್ನು ತಯಾರಿಸಿದ್ದಾರೆ. ಜವಳಿ ಇಲಾಖೆಯಿಂದ ರಾಷ್ಟ್ರೀಯ ಕೈಮಗ್ಗ ನೇಕಾರ ದಿನಾಚರಣೆಯ ರಾಜ್ಯ ಪ್ರಶಸ್ತಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಹಕಾರಿ ಸಂಘದ ಕಾರ್ಯದರ್ಶಿ ಮಾರ್ಗದರ್ಶನದಿಂದ ಕೈಮಗ್ಗ ಹಾಗೂ ಜವಳಿ ಇಲಾಖೆ ಬಾಗಲಕೋಟೆ ಇವರ ಸಹಾಯ ಸಹಕಾರದಿಂದ ಕಾಟನ್ ಬೈ ಸಿಲ್ಕ್ ಸೀರೆಯನ್ನು ತುಂಬ ವಿಭಿನ್ನವಾಗಿ ನೇಯ್ದಿದ್ದಾರೆ. ಸೀರೆಯನ್ನು ತಮ್ಮ ಒಂದೇ ಕಾಲಿನಲ್ಲಿ ನೇಯ್ದಿರುತ್ತಾರೆ. ಇವರು ಸೀರೆಯಲ್ಲಿ ಬಾರ್ಡರ್ ಸಿಲ್ಕ್, ಬಾಡಿ ಕಾಟನ್ ಬಳಸಿ ತುಂಬ ವಿಭಿನ್ನವಾಗಿ ದಡಿ ತುರುಕಿ ಎಂಬ ಸೀರೆಯನ್ನು ನೇಯ್ದಿರುತ್ತಾರೆ. ಇವರ ಸೀರೆ ಕೂಡಲ ಸಂಗಮದ ದೃಶ್ಯವನ್ನು ತೋರಿಸುತ್ತದೆ. ಇವರ ಸೀರೆಯ ಸೆರಗಿನಲ್ಲಿ ಬಸವಣ್ಣವರ ಐಕ್ಯ ಮಂಟಪ ಹಾಗೂ ಹೊಳೆಯಲ್ಲಿರುವ ಮೀನು ಹಾಗೂ ಬೋಟುಗಳು ಮತ್ತು ಸೂರ್ಯೋದಯದ ಚಿತ್ರವನ್ನು ತಮ್ಮ ಸೀರೆಯಲ್ಲಿ ನೇಯ್ದಿರುತ್ತಾರೆ. ಸೃಜನಶೀಲತೆಯು ಅಂಗವಿಕಲತೆಗೆ ಅಡ್ಡಿಯಾಗದೆ ಇವರು ನೇಕಾರಿಕೆಯ ವೃತ್ತಿಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಕ್ರೀಡೆಯಲ್ಲಿಯೂ ಆಸಕ್ತಿ ತೋರಿಸಿ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಇವರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣ್ ಸಿದ್ದಪ್ಪ ಕಕ್ಕಣ್ಣವರ. ನಾನು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕಮತಗಿ ಪಟ್ಟಣ ನಿವಾಸಿಯಾಗಿದ್ದು, ನಾನು ಕಾಟನ್ ಬೈ ಸಿಲ್ಕ್ ವಿಶಿಷ್ಟವಾಗಿ ಒಂದು ಸೀರೆ ತಯಾರು ಮಾಡಿದ್ದೇನೆ. ಅದರಲ್ಲಿ ನಾನು ವಿಕಲಚೇತನಾಗಿ 2 ಕಾಲು ಪಡೆದು ಒಂದೇ ಕಾಲಿನಲ್ಲಿ ನೇಯ್ದು ನಾನು ವಿಶಿಷ್ಟವಾಗಿ ಒಂದು ಸೀರೆಯನ್ನು ತೆಗೆದಿದ್ದೇನೆ. ಅದು ಹೇಗೆ ವಿಶಿಷ್ಟ ಅಂದರೆ, ನಮಗೆ 2025 ಜನವರಿ ಮತ್ತು ಫೆಬ್ರವರಿಲಿ 144 ಕುಂಭಮೇಳ ನಡೆದಿತ್ತು ಪ್ರಯಾಗರಾಜದಲ್ಲಿ. ಅದರಲ್ಲಿ ನಾನು ಹೋಗಲು ಆಗಲಿಲ್ಲ. ಆದ ಕಾರಣ ನಮ್ಮ ಹತ್ತಿರವಿರುವ ಕೂಡಲ ಸಂಗಮನಾಥ, 3 ನದಿಗಳ ಸೇರಿ ಕೂಡಲ ಸಂಗಮನಾಥ ಅಂಥೇಳಿ ನಮ್ಮ ಹತ್ತಿರವಿರುವ ಸಂಗಮನಾಥಗೆ ನಾವು ಹೋಗಿದ್ದೆವು ಮತ್ತು ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಹೋಗಿದ್ದೆವು. ಅದರಲ್ಲಿ ಮೊದಲಿಗೆ ನಾವು ಹೊಳೆಯನ್ನು ಸ್ನಾನ ಮಾಡೋಕ್ಕೆ ಹೋಗಿದ್ದೀವಿ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಕೂಡಿ 3 ನದಿಗಳ ಸೇರಿ ಒಂದು ಸಂಗಮ ಆಗಿದ್ದರಿಂದ ಅಲ್ಲಿ ನಾವು ಪುಣ್ಯ ಸ್ನಾನ ಮಾಡಿದೆವು. ಬಸವಣ್ಣವರ ಐಕ್ಯ ಮಂಟಪ ಕೂಡಲ ಸಂಗಮದಲ್ಲಿದೆ ಮತ್ತು ಅಲ್ಲಿ ನಾವು ಒಂದು ದರ್ಶನ ತೊಗೊಂಡೆವು. ಅದು ಆದ ನಂತರ ಬೆಳಗಿನ ಸೂರ್ಯೋದಯ ನೋಡಿದ್ವಿ. 7 ಗಂಟೆ ಚುಮ್ ಬೆಳಗಿನ ಸೂರ್ಯೋದಯ ನೋಡಿದ್ವಿ. ನೋಡಿ ಕ್ಯಾಸಿ ನಾನು ಅದನ್ನು ಒಂದು ಕಲ್ಪನೆ ಇಟ್ಟುಕೊಂಡು ನಾನು ನನ್ನ ಸೀರೆಯಲ್ಲಿ ಇದನ್ನು ಯಾಕೆ ಮಾಡಬಾರ್ದು, ನಾನು ಮಾಡ್ಬೋದಲ್ಲ ನನ್ನ ಸೀರೆ ಒಳಗೆ ಅಂಥೇಳಿ ನಾನು ಕಾಟನ್ ಬೈ ಸಿಲ್ಕ್ನಲ್ಲಿ ನನ್ನ ಒಂದು ರೇಷ್ಮೆ ಕಾಟನ್ ಸೀರೆಯಲ್ಲಿ ನನ್ನ ಒಂದು ಸೀರೆಯಲ್ಲಿ ಇದು 29 ಇಂಚು ಸೆರಗು.